ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಒಂದು ಲಾಗ್ ಮಾಡುವಂತ ಥಿಂಕ್ ಮಾಡಿದ್ದೆ. ಸೊ ಅದಕ್ಕೆ ಹೊರಗೋದಾಗ ನಾನು ಒಂದು ಲಾಗ್ ಮಾಡಿದ್ದು. ಫಾರ್ ದ ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ಗೊತ್ತಿಲ್ಲ ಹೇಗೆ ಆಗುತ್ತೆ ಏನಾಗುತ್ತೆ ಅಂತ. ಬಟ್ ನಾವು ಎಲ್ಲಿಗೆಲ್ಲ ಹೋಗಿದ್ವಿ, ಏನೆಲ್ಲ ಮಾಡಿದ್ವಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಆ್ಯಕ್ಚುಲಿ ನಮ್ಮ ಗೊಂಬೆಗೆ ಇವತ್ತು ಬೀಚಲ್ಲಿ ಆಡಿ ತುಂಬ ಖುಷಿ ಆಯಿತು. ಸೊ ಅವಳು ಇದು ಸೆಕೆಂಡ್ ಟೈಮ್ ಆ್ಯಕ್ಚುಲಿ ಬೀಚಿಗೆ ಹೋಗ್ತಿದ್ದಾಳೆ. ಬೀಚಲ್ಲಿ ಹೇಗೆ ಕಾಣಿಸ್ಕೊಂಡು ತುಂಬ ತೋರಿಸೋಕ್ಕಾಗಲ್ಲ, ಬಟ್ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ. ಓಕೆ, ನನಗೆ ಮನೆಯಿಂದ ಹೋಗಬೇಕಂದ್ರೆ ಲಾಗ್ ಮಾಡಲಿಕ್ಕಾಗಲಿಲ್ಲ. ಟ್ರೈನಲ್ಲಿ ಮಗು ಹಿಡ್ಕೊಂಡು ಲಾಗ್ ಮಾಡೋದು ತುಂಬ ಕಷ್ಟ ಆಯಿತು. ಸೊ ನಾವು ಟ್ರೈನ್ ಇಳಿದಾದ್ಮೇಲೆ ಪ್ಲ್ಯಾಟ್ಫಾರ್ಮ್ ಹೇಗಿರುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಚರ್ಚ್ ಗೇಟ್ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್. ಮುಂಬೈಯಲ್ಲಿ ಇದ್ದವರಿಗೆ ಅಥವಾ ಮುಂಬೈಯಲ್ಲಿ ಆಲ್ರೆಡಿ ಬಂದವರಿಗೆ ಗೊತ್ತಿರುತ್ತೆ. ಯಾರೆಲ್ಲ ಮುಂಬೈಗೆ ಬರಲಿಲ್ಲ ಅವರಿಗೆ ಇಲ್ಲಿ ನೋಡೋ ಅವಕಾಶ ಸಿಗ್ತಿದೆ. ಸೊ ಇದು ಪ್ಲ್ಯಾಟ್ಫಾರ್ಮ್ ಮುಂಬೈಯದು, ಅಂದರೆ ಚರ್ಚ್ ಗೇಟ್ ಸ್ಟೇಷನದು ಪ್ಲ್ಯಾಟ್ಫಾರ್ಮ್. ಇದು ಆ್ಯಕ್ಚುಲಿ ಲಾಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಅನ್ಕೋತೀನಿ. ಸೊ ಹೇಗೆ ಜನರು ನಿನ್ನೆ ಕೂಡ ನೋಡಿದಲ್ಲ ಬನ್ನಿ ವೈಟ್ ಕಲರ್ದು ಯಾವುದೇ ಕಲರ್ದು ಇತ್ತು ಹೇಗೆ ಮಾಡ್ತಾ ಇದ್ದಾರೆ ಅಷ್ಟು ಚೆಂದ ಎಕ್ಸ್ಪ್ಲನೇಷನ್ ಕೇಳಿದಾಗ ಗೊತ್ತಾಯಿತು. ಆ್ಯಕ್ಚುಲಿ ಅದು ಕಾನ್ಸೆಪ್ಟ್ ಚೆನ್ನಾಗಿದೆ. ಒಮ್ಮೆಲೆ ನೋಡಬೇಕಾದ್ರೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನು ಅಂದ್ಕೊಂಡೆ ಹೋಗಬೇಕಾದ್ರೆ ತುಂಬ ರಶ್ ಇರ್ಬೋದು, ಆಮೇಲೆ ತುಂಬ ಮಾರ್ಕೆಟ್ ಇರ್ಬೋದು, ಆರ್ಟ್ ಆ್ಯಂಡ್ ಫೆಸ್ಟಿವಲ್ ಫುಲ್ ತುಂಬಿ ಜನ ತುಂಬ ಇರ್ಬೋದು. ಬಟ್ ಇಲ್ಲಿ ನೋಡಬೇಕಾದ್ರೆ ಜನಸಾಗರ, ಯಾರೂ ಇಲ್ಲ, ಇದ್ದರು ಸ್ವಲ್ಪ ಜನ. ಬಟ್ ಓಕೆ, ನೋಡುವ ಮುಂದೆ ಏನಾಗುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಇದರ ಒಳಗಡೆ ಹೋಗಬೇಕಾದ್ರೆ ಏನಿದು ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಅವಳು ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ಗೊತ್ತಾಯಿತು ಇದು ನಮ್ಮದು ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್ ಲೈಫ್ ಹೆಂಗಿರುತ್ತೆ ಅಂತ ಅವರೇನೋ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ರು. ಸೊ ಅದೇ ಕಾನ್ಸೆಪ್ಟ್ನ ಮೇಲೆ ಇದು ಕಾಲಗೋಡ ಫೆಸ್ಟಿವಲ್ ಆಗಿತ್ತು. ಆ್ಯಕ್ಚುಲಿ ನಾವು ಕಾಲಗೋಡ ಫೆಸ್ಟಿವಲ್ ಏನು ಥಿಂಕ್ ಮಾಡಿ ಹೋಗಿದ್ದೆ ಅಂದರೆ, ಕಾಲ ಅಂದರೆ ಏನು, ಫುಲ್ ಬ್ಲ್ಯಾಕ್. ಸೊ ಬ್ಲ್ಯಾಕ್ ಗೋಡ ಅಂದರೆ ಬ್ಲ್ಯಾಕ್ ಕುದುರೆ, ಅದು ಏನೋ ಫೆಸ್ಟಿವಲ್ ಇರ್ಬೋದು, ಅದರ ಬಗ್ಗೆ ಏನೋ ಎಕ್ಸಿಬಿಷನ್ ಇರ್ಬೋದಂತ. ಬಟ್ ಅದು ಕಾನ್ಸೆಪ್ಟೇ ಅಲ್ಲ, ಕಾನ್ಸೆಪ್ಟ್ ಏನೋ ಬೇರೆ ಇತ್ತು. ನಾವು ಅಂದ್ಕೊಂಡಿದ್ದೇನೋ ಬೇರೆ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಏನು ಗೊತ್ತಾ, ಜೊಮೆಟ್ರಿ ಬಾಕ್ಸ್. ಒಮ್ಮೆಲೆ ನೋಡಬೇಕಾದ್ರೆ ಗೊತ್ತಾಗಲ್ಲ, ಬಟ್ ಅಲ್ಲಿ ಇದ್ದಿದ್ದು ಜೊಮೆಟ್ರಿ ಬಾಕ್ಸ್, ಇರೇಸರ್ ಮತ್ತು ಪ್ರೊಟ್ರಾಕ್ಟರ್, ಪೆನ್ಸಿಲ್, ಶಾರ್ಪ್ನರ್. ಜೊಮೆಟ್ರಿ ಬಾಕ್ಸ್ ಒಳಗಡೆ ಏನೆಲ್ಲ ಇರುತ್ತೆ ಅದು ಇದ್ದಿದ್ದು ಆ್ಯಕ್ಚುಲಿ. ಅದು ಫಸ್ಟಿಗೆ ನೋಡಬೇಕಾದ್ರೆ ಏನಿದೆ ಎಕ್ಸಿಬಿಷನ್ ಅಂತ ಅಂದ್ಕೊಂಡ್ವಿ. ಆಮೇಲೆ ಎಕ್ಸ್ಪ್ಲನೇಷನ್ ಕೇಳ್ತಾ ಗೊತ್ತಾಯಿತು ಇದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಇನ್ನೂ ಜಾಸ್ತಿ ಇದ್ದಿದ್ದರೆ ತುಂಬ ಚೆನ್ನಾಗಿರ್ತಿತ್ತೇನೋ. ಆಮೇಲೆ ಇದೊಂದು ವಿಚಿತ್ರ ಆಯಿತು ನನಗೆ. ನಾನು ಅಂದ್ಕೊಂಡೆ ಎಗ್ಗಿಂದ ಏನೋ ಮಾಡಿರ್ಬೋದು, ಅಂದರೆ ಎಗ್ಗಿನ ಚಿಪ್ಪಿಂದ.
ಔಟ್ಸೈಡದೇನೋ ವೈಟ್ ಇರುತ್ತಲ್ವ ಅದರಿಂದ ಅಂತ. ಬಟ್ ಅದು ಅಲ್ಲ ಆ್ಯಕ್ಚುಲಿ ಇದು ಮಾಡಿದ್ದು ವೈಟ್ ಬಾಲ್ಸ್ ಬರುತ್ತಲ್ಲ ಪಿಂಗ್ ಪಾಂಗ್ ಬಾಲ್ ಅಂತ, ಅದರಿಂದ ಇದು ಕಾನ್ಸೆಪ್ಟ್ ಮಾಡಿದ್ದು. ಬಟ್ ಇದೇನು ಕಾನ್ಸೆಪ್ಟ್ ಅಂತ ನನಗೂ ಅರ್ಥ ಆಗಲಿಲ್ಲ. ಆಮೇಲೆ ಇದು ನೋಡಿ, ಡೈರೆಕ್ಟರ್ ಅಂದರೆ ಒಬ್ಬರು ಸ್ಕ್ರಿಪ್ಟ್ ರೈಟರ್ ಇರ್ತಾರೆ, ಒಬ್ಬರು ಕ್ಯಾಮರಾ ಇಟ್ಕೊಂಡಿರ್ತಾರೆ, ಒಬ್ಬರು ಆರ್ಟಿಸ್ಟ್ ಇರ್ತಾರೆ, ಆ ಥರ ಅಂದರೆ ಫಿಲ್ಮ್ ಕಾನ್ಸೆಪ್ಟ್ ಟೈಪ್ ಇದು. ಫೆಸ್ಟಿವಲ್ ಇತ್ತು, ಓಕೆ ಬಟ್ ಇಟ್ಸ್ ಓಕೆ. ಹೋಗಿದ್ವಿ, ಸ್ವಲ್ಪ ಎಂಜಾಯ್ ಮಾಡಿದ್ವಿ, ಬಂದ್ವಿ, ಮುಗೀತು. ಆ್ಯಕ್ಚುಲಿ ನನ್ನ ವಾಯ್ಸ್ ಕೇಳುತ್ತಾ ಇಲ್ವಾ ಗೊತ್ತಿಲ್ಲ, ಏನೋ ಒಂದು ಫಸ್ಟ್ ಟೈಮ್ ಮಾಡೋದ್ರಿಂದ ಅಲ್ಲಿ ತುಂಬ ಜನ ಇದ್ದಿದ್ದರಿಂದ ಏನೇನೋ ಆಗ್ತಾಯಿತ್ತು. ಆಮೇಲೆ ಇದೊಂದು ನೋಡಿ ಕುದುರೆ. ಆ್ಯಕ್ಚುಲಿ ಕಾಲಾಘೋಡ ಫೆಸ್ಟಿವಲಲ್ಲಿ ಗೋಡ ಅಂದ್ರೆ ಕುದುರೆ ಕಾನ್ಸೆಪ್ಟ್, ಬಟ್ ಇದೊಂದು ಕುದುರೆ ಕಾನ್ಸೆಪ್ಟ್ ಇತ್ತು. ಮುಂದೆ ಇತ್ತು ಕುದುರೆ ಕಾನ್ಸೆಪ್ಟ್, ಬಟ್ ಕಾಲ ಅಂತ ಏನಿರಲಿಲ್ಲ. ಇದು ಆ್ಯಕ್ಚುಲಿ ಕಾನ್ಸೆಪ್ಟ್ ಏನಂತ ಗೊತ್ತಾಗಲಿಲ್ಲ. ಬಟ್ ಅಲ್ಲಿ ಯಾರೋ ಒಬ್ಬರು ಹೇಳ್ತಿದ್ರು, ಇದು ಅಂದರೆ ಫ್ರಂಟು ಬೇರೆ ಪಾರ್ಟ್, ಮಿಡಲಲ್ಲಿ ಬೇರೆ ಪಾರ್ಟ್, ಅಂದರೆ ಲಾಸ್ಟಲ್ಲಿ ಬೇರೆ ಪಾರ್ಟ್, ಒಂದೊಂದು ಪಾರ್ಟ್ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಅದೇ ಹೇಳಿದ್ನಲ್ವ ಅವಾಗ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ. ಸೊ ಅದು ಏನೋ ಎಕ್ಸ್ಪ್ಲೇನ್ ಮಾಡ್ತದೆ. ಅದೇ ಕಾನ್ಸೆಪ್ಟಲ್ಲಿ ಆ್ಯಕ್ಚುಲಿ ಏನೋ ನಡೀತಿತ್ತಾನೆ. ಆ್ಯಕ್ಚುಲಿ ನಾವು ನೈಟ್ ಟೈಮ್ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಯಾಕಂದರೆ ಅಲ್ಲಿ ಕಾನ್ಸರ್ಟ್ ಕೂಡ ಇತ್ತು ಆಚೆ ಸೈಡ್, ಮ್ಯೂಸಿಕ್, DJ ಇದೆಲ್ಲ ಇತ್ತು ಆ್ಯಕ್ಚುಲಿ. ಆಮೇಲೆ ಇದೇನು ಗೊತ್ತಾ, ಬಿದಿರಿರುತ್ತಲ್ವ, ಬಿದಿರಿಂದ ಆ ಥರ ಮನೆ ಟೈಪ್ ಏನೋ ಮಾಡಿದ್ದಾರೆ. ಅಲ್ಲೆಲ್ಲ ಫೋಟೋ ಸೆಷನ್ ಆಗ್ತಿತ್ತು. ಬಟ್ ಇಲ್ಲಿ ಅಪ್ಪ ಮಗಳದೊಂದು ಫೋಟೋ ಸೆಷನ್ ಆಗ್ತಾಯಿತ್ತು. ಅವ್ರದ್ದೊಂದು ಫೋಟೋ ಆಗಬೇಕು, ವೀಡಿಯೋ ಆಗಬೇಕಂದ. ಸೊ ಅವ್ರದ್ದೊಂದು ಫೋಟೋ ಸೆಷನ್ ಆಯಿತು. ನೋಡಿ, ನಾನು ಅವಾಗ ಹೇಳಿದ್ನಲ್ವ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಂತ ಏನು ಎಕ್ಸ್ಪ್ಲೇನ್ ಮಾಡ್ಕೊಂಡು, ಸೊ ಅದು ಎಕ್ಸ್ಪ್ಲೇನ್ ಮಾಡ್ತಾ ಅದಕ್ಕೋಸ್ಕರ ಅಲ್ಲಿ ಮತ್ತೆ ಪುನಃ and also origami, which is in our mind, which also do you know origami is a paper, the Japanese art, इसमें पेपर को फोल्ड करके इसको फॉर्म किया जाता है. So it represents our life. अपन आगे क्योंकि हम जब बच्चे हैं, we don't know about the system. हमें लोग फोल्ड करके we became what we are today. So this is the whole concept behind our installation. Yeah, you can just go inside. Yeah. शुरू में कम्युनिकेशन पहले एकदम ना हो इस वाली शॉप ने पूरा Hello. circle. So we wanted to use the most basic shapes and the most the primary colors that are very much available.
in the past. Since square is the most fitted and the firm, the most firm shape amongst of the things, we have used that and we use vertical because it's the most common. So the past plays a very important role in your life. Does not ಅಲ್ಲಿ ಸ್ಟ್ಯಾಂಡ್ ಆಗೋ ಅಲ್ಲಿ ಸ್ಟ್ಯಾಂಡ್ ಆಗೋ ಸ್ಟಾಪ್ ಶಾಸ್ತ್ರ ಸ್ಟಾಪ್ I'll teach him in 2 days. और क्या है इधर कुछ नहीं ग्रेडिंग स्ट्रक्चर चलो बाबले हाय tell me more. But yeah, from the ceramic If people, a mind is sure. some out in Germany, Russia, all these Nordic countries have made a very good effort for comforting as well as social spaces.
ಬ್ರಿಡ್ಜ್ ನಂತರ ನಾವು ಬಂದಿದ್ದು ಮರೀನ್ ಡ್ರೈವ್ಗೆ. ಸೊ ಮರೀನ್ ಡ್ರೈವ್ ಅಲ್ಲಿಂದ ಸ್ವಲ್ಪ ದೂರ ಇದೆ, ನಾವು ನಡ್ಕೊಂಡು ಬಂದ್ವಿ. ಯಾಕಂದರೆ ಟ್ಯಾಕ್ಸಿಲಿ ಬರುವಷ್ಟು ದೂರ ಇರಲಿಲ್ಲ, ಸ್ವಲ್ಪನೇ ದೂರ ಇತ್ತು, 5-10 ಮಿನಿಟ್ಸ್. ಸೊ ಇವಾಗ ನಾವು ಮರೀನ್ ಡ್ರೈವ್ಗೆ ಬರಬೇಕಾದ್ರೆ ಅಲ್ಲಿ ಎಲ್ಲರೂ ನಿಂತಿದ್ರು. ನಾವು ಅಂದ್ಕೊಂಡ್ವಿ ಏನೋ ಜಾತ್ರೆ ಇರ್ಬೋದು, ಏನೋ ಇರ್ಬೋದು ಅಂತ. ಬಟ್ ಇಲ್ಲ, ಅಲ್ಲಿ ಆ್ಯಕ್ಚುಲಿ ನಿಂತಿದ್ದು ಎಲ್ಲರೂ ರೋಡ್ ಕ್ರಾಸ್ ಮಾಡಲಿಕ್ಕೆ. ನಮ್ಮ ಕಡೆ ಎಲ್ಲ ಹೇಗೆ ಊರಲ್ಲಿ ಗಾಡಿ ಬರುವಾಗ ಸ್ಪೀಡ್ ರೋಡ್ ಕ್ರಾಸ್ ಮಾಡ್ತೀವಿ, ಮುಗೀತು. ಬಟ್ ಇಲ್ಲೆಲ್ಲ ಎಷ್ಟು ಸಿಸ್ಟಮ್ಯಾಟಿಕ್ ನೋಡಿ. ಗಾಡಿ ಇದೆ ಅಥವಾ ಟ್ರಾಫಿಕ್ ಇದೆ, ಸಿಗ್ನಲ್ ಬಿತ್ತು ಅಂತಂದರೆ ಯಾರಿಗೂ ರೋಡ್ ಕ್ರಾಸ್ ಮಾಡಲಿಕ್ಕೆ ಇರೋದಿಲ್ಲ. ಆ್ಯಕ್ಚುಲಿ ಕರೆಕ್ಟ್ ಇದು ಸಿಸ್ಟಮ್ ಎಲ್ಲ. ಆವಾಗ ನಾವು ಆ್ಯಕ್ಸಿಡೆಂಟ್ ತಪ್ಪಿಸ್ಬೋದು. ನಮಗೆಲ್ಲ ಸಿಗ್ನಲ್ ಬಿತ್ತಂದರೆ ನಮಗೆ ವಾಕಿಂಗ್ ಮಾಡೋಕ್ಕೂ ಇರೋದಿಲ್ಲ. ಸಿಗ್ನಲ್ ಹೋದ್ಮೇಲೆ ನಾವು ವಾಕಿಂಗ್ ಮಾಡಬೇಕಾಗ್ತದೆ. ಇವಾಗ ನಾವು ಬಂದಿದ್ದು ಮರೀನ್ ಡ್ರೈವ್ಗೆ. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ರಶ್ ಇರ್ತದೆ ಅಂತ ಅಂದ್ಕೊಂಡ್ವಿ, ಬಟ್ ಇದು ಮಂಡೇನೇ ಎಷ್ಟು ರಶ್ ಇತ್ತು ಗೊತ್ತೇ ಆಗ್ತಿರ್ಲಿಲ್ಲ, ಸ್ಯಾಟರ್ಡೇನೋ ಸಂಡೇನೋ ಅಂತ. ಬೇರೆ ಟೈಮಿಗೆ ಇಷ್ಟು ರಶ್ ಹೆಚ್ಚಾಗಿ ಇರೋದಿಲ್ಲ, ಇರುತ್ತೆ ಬಟ್ ಇಷ್ಟೊಂದು ರಶ್ ಇರೋಲ್ಲ. ಬಟ್ ಇವತ್ತು ಮಂಡೇ ಆಗಿ ತುಂಬ ರಶ್ ಇರ್ತಿದೆ. ನಾವು ಆ್ಯಕ್ಚುಲಿ ಎವ್ರಿ ಟೈಮ್ ಮರೀನ್ ಡ್ರೈವ್ಗೆ ಬಂದಾಗ ಇಲ್ಲಿ ಫುಲ್ ನೀರು ಇರ್ತಿತ್ತು. ಬಟ್ ಈ ಟೈಮ್ ಬಂದಾಗ ಅಷ್ಟೊಂದು ನೀರಿಲ್ಲ, ಕಡಿಮೆ ಆಗಿದೆ. ಮರೀನ್ ಡ್ರೈವ್ ಅಂತಂದರೆ ಇಲ್ಲಿ ಆ್ಯಕ್ಚುಲಿ ನಮಗೆ ನೀರು ನೋಡಲಿಕ್ಕೆ ಸಿಗ್ತದೆ, ಬಟ್ ಆಟ ಆಡಲಿಕ್ಕೆ ಅಥವಾ ನೀರಿಗೆ ಇಳಿಬೇಕು ಇದೆಲ್ಲ ಫೆಸಿಲಿಟಿ ಇಲ್ಲ ಅಂತ ಹೇಳೋದಕ್ಕಿಂತ ನಮಗೆ ನೀರಲ್ಲಿ ಇಳಿಲಿಕ್ಕೇ ಇಲ್ಲ. ಆ್ಯಕ್ಚುಲಿ ಕುತ್ಕೊಂಡು ನೋಡೋದು ಅಷ್ಟೇ ಇರೋದು. ಆ್ಯಕ್ಚುಲಿ ಇಲ್ಲಿ ನಾವು ಕುತ್ಕೊಂಡು ನೋಡಬೇಕಾದ್ರೆ ಇದೆಲ್ಲ ಬ್ಲ್ಯಾಕ್ ಕಲ್ಲುಗಳು ಕಾಣ್ತಾವಲ್ಲ, ಇಲ್ಲಿ ಬ್ಲ್ಯಾಕ್ ಕಲ್ಲು. ಇಲ್ಲಿ ತನಕ ಆ್ಯಕ್ಚುಲಿ ನೀರು ಇರ್ತಿತ್ತು. ಬ್ಲ್ಯಾಕ್ ಕಲ್ಲು ಕಾಣ್ತದೆ, ಬಟ್ ಬ್ಲ್ಯಾಕ್ ಅಲ್ಲಿ ಫುಲ್ ಸೆರೆ ಬಡಿತಾ ಇರ್ತಿತ್ತು, ಅಷ್ಟು ಫುಲ್ ನೀರಿರ್ತಿತ್ತು. ನಾನು ಎಷ್ಟು ಟೈಮ್ ಹೋಗಿದ್ದೆ, ಯಾವತ್ತೂ ಈ ಥರ ನೀರು ಕಡಿಮೆ ಆಗಿದ್ದು ನೋಡಲ್ಲ. ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅಲ್ಲೆಲ್ಲ ಕಾಣಿಸ್ತದಲ್ವ, ಅಲ್ಲಿ ನೋಡೋಕ್ಕೆ ಸಿಗೋಲ್ಲ, ಯಾಕಂದರೆ ಅದು ಫುಲ್ ನೀರಿಂದ ತುಂಬಿಕೊಂಡಿರುತ್ತೆ. ಸೆರೆ ಎಲ್ಲ ನಾವು ಕುತ್ಕೊಂಡಲ್ಲಿಗೆ ಬಂದು ಬಡಿತಾ ಇರುತ್ತೆ. ಅಲ್ಲಿ ಒಂಥರ ಕುತ್ಕೊಂಡು ಅದು ಸೆರೆ ಬಡಿತಾ ಬರಬೇಕಾದ್ರೆ ಎಷ್ಟು ಒಳ್ಳೆ ಫೀಲ್ ಆಗ್ತಿತ್ತು ಗೊತ್ತಾ. ಬಟ್ ಈ ಟೈಮ್ ಹೋದಾಗ ಅಲ್ಲಿ ನೀರೇ ಇರಲಿಲ್ಲ. ಸೊ ನೋಡೋಕ್ಕೆ ಅಷ್ಟು ಮಜಾನೂ ಇರಲಿಲ್ಲ ಅಲ್ಲಿ, ಯಾಕಂದರೆ ಹೇಳಿದರೆ ನೀರು ಫುಲ್ ಖಾಲಿಯಾಗಿತ್ತು. ಅಲ್ಲೆಲ್ಲ ಬ್ಲ್ಯಾಕ್ ಕಲ್ಲುಗಳು ಕಾಣ್ತಿದ್ದೇವೆ ನೋಡಿ, ಅದೆಲ್ಲ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಎಷ್ಟು ಟೈಮಿಂದ ಫುಲ್ ನೀರಿಂದ ತುಂಬಿಕೊಂಡಿರ್ತಿತ್ತು. ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಂಡ್ವಿ, ಟೈಮ್ ಪಾಸ್ ಮಾಡಿ. ಬಾಕಿ ಟೈಮಿಗೆ ಎಷ್ಟು ನೀರು ಇರ್ತಿತ್ತು. ಇಲ್ಲಿ ಎಲ್ಲಿ ಅಂಬಾನಿದ ಮನೆ? ಅಯ್ಯಯ್ಯ, ಮತ್ತೆ ಇಲ್ಲಿ ಮಹಾಲಕ್ಷ್ಮಿ ಹೋಗೋದ್ರೊಳಗಲ್ಲ. ಹಾಯ್ 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 ಮಾಡು ಶರತ್. ಹಾಯ್.
ಎಂತ 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 ನೀವು ಇಬ್ಬರು ಸಹ ಬರ್ತೀರಿ ಯೂಟ್ಯೂಬ್ ಪರವಾಗಿಲ್ಲ. ಹಾಯ್ ಹೇಳಿ ಕಷ್ಟ ಹಾಯ್ ಜಾಸ್ತಿ ಇಲ್ಲಿ ಬಾ. ಏ ಮಂಗ ಮಾಡಕ್ ಗೊತ್ತಿರ್ಬೇಕು ಯಾವಾಗ ಸಹ. ಆಯ್ತು ಹಾ ಈಗ ನೀವು 100 ರೂಪೀಸ್ ಬರೋದು 6 ರೂಪೀಸಿಗೆ ಬಂದ್ರಲ್ಲ 40 ರೂಪೀಸ್ ನಂಗೆ ಎಂತ ಕೊಡಿ ಕೇಳ್ತಲ್ಲ. ಚಲೋ ಶಾಸ್ತಾ ನಾನು ಹೇಗೆ ಬರೋದು? ಚಲ್ ಶಾಸ್ತಾ ಎಂತಂತವ್ರು ಕ್ಯೂ ಅದಕ್ಕೂ ದುಡ್ಡಾ? ಅರೆ ಬಾಪ್ರೆ, ನಾವು ಚಟಾಯಿಗೆ ದುಡ್ಡು ಹಾಕಿದ್ರೆ ವೇಸ್ಟ್. ಯಾಕೆ ಹೇಳಿ, ನಮ್ಮದು ಇದು ಮಣ್ಣಾಗೆ ಆಡೋದು ಅದು ಚಟಾಯಿ ಅಂತ. ಓ ಮೇಡಮ್ ನೀರುಂಟು ತುಂಬ ಹೇಗಿದೆ ರನ್ ಮಾಡಿ ರನ್ ಮಾಡಿ. ಆಯ್ತು ರನ್ ಮಾಡಿ, ಫಸ್ಟ್ ರನ್ ಮಾಡು. बाबू गिर जाओगे। ನಾರ್ಮಲ್ ವಿಡಿಯೋ ಮಾಡೋದಲ್ಲ, ಚಂದ ಬರಬೇಕು, ಯೂಟ್ಯೂಬ್ಗೆ ಹಾಕೋದು ವಿಡಿಯೋ. ಹಾಗಾದ್ರೆ ಹೀಗೀಗೆಲ್ಲ ಒಟ್ಟರೆ ಸಿಕ್ಕೊಳ್ಳೋದಲ್ಲ, ಚಂದ ಹೀಗೆ ಚಂದ. ನೀವು ಹೀಗೆ ತೆಗಿಬಾರ್ದೈತಿ, ಹೀಗೆ ತೆಗಿಬೇಕು. ಅಯ್ಯಯ್ಯ, ಇಲ್ಲಿ ಚಂಡಿ ಆದ್ರೆ ಮನೆಗೆ ಹೇಗೆ ಹೋಗೋದು? ಹಾಂ, ಅವಳದಾದ್ರೆ ಹಂಗೆ ಉಂಟು, ನಮ್ಮದು ಅದೇ ಚಳಿ ಸಾಕು.
नहीं नहीं 30 लगेगा भाड़े का कटेगा तो बिछाने कोई टाइम टेबल नहीं जब तक बैठना पड़ा तब जाना हो नहीं ಎಂತಂತೆ 30 ರೂಪಾಯಿ. ನಾವು ಅಲ್ಲಿ ಕಂಜೂಸ್ ಮಾಡ್ಕೊಂಡು ಗಾಡೀಲಿ ಬಂದೆ. ಹಾಂ ಇಲ್ಲಿ ಎಲ್ಲಿಯಾದ್ರೂ ಕುತ್ಕೊಳ್ಳು, ಅವಳು ಆಡ್ಲಿ, ಇಲ್ಲೇ ಆಡ್ಲಿ ಅವಳು. ग्राहक लेगा और नीचे को अरे तो गिरा के मिल जाएगा वो। खाली आपने चटाई देखो हेलो ಸಾಕೇನ ಮತ್ತೆ ಎಂತ ಎಲ್ಲಾದರೂ. ಸಸ್ತಾ ಸಸ್ತಾ ಹಾಯ್ ಮಾಡಿ ಸ್ಮೈಲ್ ಶರತ್ ಸ್ಮೈಲ್. ठंडा पानी ये लो पानी आइसक्रीम दोगा कुल्फी खाऊंगा ओ मैडम
ಇವತ್ತಷ್ಟು ಖಾಲಿ ಉಂಟು ನೋಡಿ ಟ್ರೈನ್. ಆ್ಯಕ್ಚುಲಿ ರಿಟರ್ನ್ ಹೋಗೋದು ಟ್ರೈನ್ ಖಾಲಿ ಇರ್ತದಲ್ಲ. ಓಕೆ ಬಾಯ್ ಬಾಯ್. ಇವತ್ತಿನ ನಮ್ಮ ಒನ್ ಡೇ ಔಟ್ಸೈಡ್ ಹೋಗಿದ್ದು ಫನ್ ಮಾಡಿದ್ದೆಲ್ಲ ಮುಗಿತು. ಇವಾಗ ನಾವು ಹೋಗ್ತಿದ್ದೀವಿ ಮನೆಗೆ. ಗುಡ್ ನೈಟ್.